ಯಾಕೆ ಹಿಂಗ ಕುತ್ಕೊಳ್ಳಿದ್ದೀರಾ? ಎದ್ದೇಳಿ. ಆಕ್ಚುಲಿ ನಾನು ಅವರಿಗೆ ತುಂಬಾ ಅನ್ಕಂಫರ್ಟೇಬಲ್ ಪೊಸಿಷನ್ ಅಲ್ಲಿ ನೋಡ್ತಾ ಇದ್ದೀನಿ. ಅವ್ರು ಹಿಂಗೆ ತಾನೆ ಯಾವಾಗ್ಲೂ ಕೂರೋದು. ನಂಗೆ ಯಾಕೋ ಇವಳು ಪಾಸೆಸಿವ್ ಫೀಲ್ ಮಾಡ್ತಾಳೆ ಅಂತ ಅನ್ಸ್ತಾ ಇದೆ. ಹೌದಾ? ಕೂತಿರೋದು ಪಾಸೆಸಿವ್ ಫೀಲ್ ಮಾಡ್ತಾಳೆ. ಅವಳು ಆಕ್ಚುಲಿ ಅವಳಿಗೆ ಸಿಕ್ಕಾಬಡೆ ಪೊಸೆಸಿವ್ನೆಸ್ ಇದೆ. ತುಂಬಾ. ಇಲ್ಲ 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 ಅದೇ ಇಲ್ಲ ಇಲ್ಲ ನಾನು ಅಣ್ಣ ಅಂತ ಕರೀತೀನಿ. ಅವಳು ಹೇಳ್ತಾ ಇರೋದು ನಿಮ್ಗೆ ಅನ್ಕಂಫರ್ಟಬಲ್ ಆಗಿದೆ ಅಂತ ಬಾಯಲ್ಲಿ ಹೇಳ್ತಾಳೆ ಅಷ್ಟೇ. ಯಾಕೆ ರಘುವಣ್ಣ ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀರಾ? ಇಲ್ಲ ಅವಳು ತುಂಬಾ ಪೊಸೆಸಿವ್ ಫೀಲ್ ಮಾಡ್ತಾಳೆ. ಅವಳು ಎದ್ದು ಬನ್ನಿ ಅಲ್ಲಿ ಬೆಡ್ರೂಮ್ ಅಲ್ಲಿ ಅಲ್ಲಿ ನೀನು ನಗ್ತೀಯ ಅಂದ್ರೆ ಅದೇ ಕನ್ಫರ್ಮ್ ಅದು ನಿಜ ಅಂತ ಅರ್ಥ. ಅದು ನಮಗೆ ಗೊತ್ತು, ತಿಳ್ಕೊಂಡ್ಬಿಟ್ಟಿದೀವಿ ನಿನ್ ಬಗ್ಗೆ. ಅಲ್ಲ ಅಷ್ಟೇ ಬರ್ತಿದ್ಯಾ? ನೀನ್ ಮಲಗ್ತೀಯ ಅಂತ ಹೇಳಿದ್ಮೇಲೆ ಕೈ ಯಾಕೆ ಆಡಿಸ್ತಾ ಇದೀಯಾ? ಬಿಗ್ ಬಾಸ್ ಕೇಳ್ಸಿರಲ್ವಾ? ನನ್ನ ಮೈಂಡ್ ಪಾಪ ಪನಿಷ್ಮೆಂಟ್ ನನ್ನ ಓಲ್ ಬಾಡಿಗೆ, ಓಲ್ ಜೀವಗೆ. ಸ್ವಿಮ್ಮಿಂಗ್ ಥಂಡಿ ನೀರಿಗೆ ನನ್ನ ಕೈ ಕಾಲು ಮುಖ ಎಲ್ಲ ಅವರಿಗೆ ಚಳಿ ಆಗುದು. ಹಾ, ನಿದ್ರೆ ಮಾಡುದು ಇವರು, ತಲೆ ಪನಿಷ್ಮೆಂಟ್ ಎಲ್ಲ. ನಾವು ಬಾಯಲ್ಲಿ ಮೇ ಬಿ ಮೆಣಸಿನ ಇದೆಂತ ಮೆಣಸಿನಕಾಯಿ ಆಗ ಇರ್ಬೋದು, ಬಟ್ ಹೊಳಗೆ ಉಂಟಲ್ವಾ ರಸಗುಲ್ಲ. ಏನ್ರಿ ಏನ್ರಿ ನಿಮ್ದು? ನಮ್ಗೇನೆ ಗೊತ್ತಲ್ವಾ, ಬೇರೆ ಯಾರಿಗೆ ಗೊತ್ತಾಗಲ್ಲ ನಾವು ಹೇಗಂತ ಅಲ್ವಾ. ಏನ್ರಿ ರಸಗುಲ್ಲ ತರ ಇರುವಂತಹ ರಕ್ಷಿತಾ ಅವರೇ? ಬೆಣ್ಣೆ ಮುಖ ಮತ್ತೆ ನಾಲೈ ಮೆಣಸಿನಕಾಯಿ ಅಷ್ಟೇ, ಹೃದಯ ಬೆಣ್ಣೆ. ಸೊ ಹಾಗಾದ್ರೆ ರಕ್ಷಿತಾ ರಸಗುಲ್ಲ ರಕ್ಷಿತಾ. ಗೈಸ್, ಎಂತ ಗೊತ್ತುಂಟಾ, ಇವತ್ತೇ ನೀವು ಜಸ್ಟ್ ನಮಗೆ 10 ದಿವಸನೇ ನೋಡ್ಬೋದು ಈ ಬಿಗ್ ಬಾಸ್ ಮನೆಯಲ್ಲಿ. ಆಗ ನಂತರ ನಮಗೆ ಯಾವಾಗ ನೋಡಲಿಕ್ಕೇ ಆಗಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಜಸ್ಟ್ 10 ಡೇಸ್ ಎಷ್ಟು ಸಾಧ್ಯ ಉಂಟು, ಎಷ್ಟು ನೋಡಲಿಕ್ಕೆ ಉಂಟು ನೋಡಿಬಿಡಿ. ಆಗ ನಂತರ ನಮಗೆ ನೋಡಲಿಕ್ಕೇ ಆಗಲ್ಲ, ನಮಗೆ ಯಾವಾಗ ಇಲ್ಲಿ ಬರಲಿಕ್ಕೆ ಆಗಲ್ಲ. ಇದೆ ಕೈ ಉಂಟಲ್ವಾ, ಇದೆ ಮಾತು ಕೈ ಉಂಟಲ್ವಾ, ಬಟ್ ಇದೇನೇ ಸತ್ಯ. 3 ತಿಂಗಳು ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ನಾನು ಆ್ಯಕ್ಚುಲಿ ಫಸ್ಟ್ ವೀಕಿಂದ ಬರುವಾಗನೇ ನಾನು ಯಾವಾಗ ಕೌಂಟೇ ಮಾಡಲಿಲ್ಲ. ನನಗೆ ಅನಿಸ್ತು ಅನ್ಲಿಮಿಟೆಡ್ ಅಂತ, ಬಟ್ ಅನ್ಲಿಮಿಟೆಡ್ ಅಲ್ಲ, ಲಿಮಿಟೆಡ್.